PCOD PCOS ಮತ್ತು ಪ್ರೆಗ್ನೆನ್ಸಿಗೆ ಎಗ್ಗು ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾಯಿಲ್ಲ, ಎಗ್ಗು ಕ್ವಾಲಿಟಿನೇ ಇಲ್ಲ ಅಂತವರು ಈ ಎಲೆನ ತಿಂತಾ ಬಂದರೆ ನಿಮ್ಮ ಎಗ್ಗು ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆಯೇ PCOD ಮತ್ತು PCOSಗೆ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಇದು ಯಾವ ಎಲೆ ಎಲ್ಲಿ ಸಿಗುತ್ತೆ, ಯಾವ ಥರ ತಿನ್ನಬೇಕು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕಾಗುತ್ತೆ. ಹೇ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸೊ ಇವತ್ತು ನಾನು ತುಂಬಾ ಬ್ಯೂಟಿಫುಲ್ ಆಗಿರೋಂತಹ ಒಂದು ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಜನ ಇವತ್ತಿನ ಜನ್ರೇಷನಲ್ಲಿ ಆಲ್ಮೋಸ್ಟ್ ಆಲ್ 50 to 60% ಜನ ಹೆಣ್ಮಕ್ಳು ಚಿಕ್ಕ ವಯಸ್ಸಿಗೆ PCOD PCOS ಹಾಗೆಯೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ. ಎಗ್ಗು ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇರಲ್ಲ. ಅಂಥವರು ಈ ಸಾಮಾನ್ಯ ಒಂದು ಸಣ್ಣ ಎಲೆ, ಒಂದು ಸಣ್ಣ ಆಯುರ್ವೇದಿಕ್ ಮೆಡಿಸಿನನ್ನು ಯೂಸ್ ಮಾಡಿಕೊಂಡು ಅಂಥ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡ್ಕೋಬೋದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ರೆಮಿಡಿನ ನಾನು ಕೂಡ ಮಾಡಿದ್ದೀನಿ. ನನಗೂ ಯಾರೋ ಒಬ್ಬರು ಈ ಥರ ಹೇಳಿದರು ಇದನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ಕೂಡ ಮಾಡಿ ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ನನಗೆ PCOD ಆಲ್ಮೋಸ್ಟ್ ಆಲ್ 8 to 10 ಇಯರ್ಸಿಂದ ಇತ್ತು. ಸೊ ಈ ರೆಮಿಡಿನ ನಾನು ನ್ಯಾಚುರಲಾಗಿ ಸಿಗುವಂತಹ ಈ ಎಲೆನ ಯೂಸ್ ಮಾಡಿಕೊಂಡು ನನ್ನ PCOD ಸಮಸ್ಯೆನ ನಾನು ಸಾಲ್ವ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಸೊ ಇದ್ರ ಹೆಸರು ಬಂದ್ಬಿಟ್ಟು ಏನೋ ಚಿಕ್ಕದೊಂದು ಬಾರೆಹಣ್ಣು ಬರುತ್ತೆ, ಅದ್ರದ್ದು ಒಂದು ಗಿಡ ಇದು. ಸೊ ಇದು ಎಲ್ಲ ಕಡೆ ಹಳ್ಳಿಗಳ ಕಡೆ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ. ನಿಮಗೆ ಸಿಕ್ಕಿಲ್ಲ ಅಂತಂದರೆ ಆನ್ಲೈನಲ್ಲಿ ಇದ್ರದ್ದು ಪೌಡರ್ ಕೂಡ ಅವೈಲಬಲ್ ಇರುತ್ತೆ. ಸೊ ನಿಮಗೆ ಎಲೆ ಸಿಕ್ಕಿಲ್ಲ ಅಂತಂದರೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಇದ್ರ ಪೌಡರ್ ಕೂಡ ಸಿಗುತ್ತೆ. ಈ ಗಿಡ ಯಾವ ಥರ ಇರುತ್ತಪ್ಪ ಅಂತಂದರೆ ತುಂಬಾ ಮುಳ್ಳು ಇರುತ್ತೆ, ಇದರಲ್ಲಿ ಚಿಕ್ಕ ಚಿಕ್ಕ ಮುಳ್ಳುಗಳಿರುತ್ತೆ. ಇದು ನಾನು ನ್ಯಾಚುರಲಾಗಿ ತೋರಿಸ್ತಾ ಇದ್ದೀನಿ. ಸೊ ಆಮೇಲೆ ಆ ಎಲೆಗಳನ್ನು ಹುಳುಗಳು ಕೂಡ ತಿಂದಿರುತ್ತೆ. ಚೆನ್ನಾಗಿರೋಂತಹ ಎಲೆಗಳನ್ನು ತೊಗೊಂಡು ನಿಮ್ಮದೇನು ಪೀರಿಯಡ್ಸ್ ಆಗಿರುತ್ತೆ, ಪೀರಿಯಡ್ಸ್ ಆಗಿರೋ ದಿನದಿಂದ ಅಥವಾ ನೆಕ್ಸ್ಟ್ ಡೇಯಿಂದ 5 days ತಿಂತಾ ಬರಬೇಕು. ತಿಂತಾ ಬಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಕನ್ನಡದಲ್ಲಿ ಬಾರೆಹಣ್ಣು ಅಂತೀವಿ, ಬಾರೆಹಣ್ಣಿನ ಗಿಡ. ಸೊ ಇದೆಲ್ಲ ನೋಡಿರ್ತೀರ, ಬಟ್ ಇದೆ ಅಂತ ನಿಮಗೆ ಗೊತ್ತಿರಲ್ಲ. ಯಾಕಂದರೆ ನಮ್ಮ ಸುತ್ತಮುತ್ತ ಕಾಮನ್ನಾಗಿ ಇದು ಇದ್ದೇ ಇರುತ್ತೆ. ಸೊ ಎಲ್ಲಾದರೂ ಜಾಗ ಇತ್ತು ಅಂದರೆ ಇದಕ್ಕೇನು ಯಾವುದೇ ಮೇಂಟೆನೆನ್ಸ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಮುಳ್ಳಿರುತ್ತೆ. ಆಮೇಲೆ ಇದು ವರ್ಷಕ್ಕೆ 1 ಸಲ ಅಥವಾ 2 ಸಲ ಇದು ಹಣ್ಣು ಸಿಕ್ಕತ್ತೆ. ತುಂಬ ಚಿಕ್ಕ ಹಣ್ಣಿರುತ್ತೆ ಇದು. ನಾರ್ಮಲಾಗಿ ಬಾರೆಹಣ್ಣು ಅಂತ ಏನು ಬರುತ್ತೆ ಅದು ದಪ್ಪ ಇರುತ್ತೆ, ಅದು ಹೈಬ್ರಿಡು. ಬಟ್ ಇದು ನಾಟಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಇದು ನಿಮಗೆ ಎಲೆ ಏನು ಸಿಕ್ಕಿಲ್ಲ ಅಂತಂದರೆ ಪೌಡರ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದು ತೆಲುಗುವಲ್ಲಿ ಎಳಂದ ಎಲೆ ಅಂತ ಕರೀತಾರೆ. ಸೊ ಎಳಂದ ಎಲೆ, ಕನ್ನಡದಲ್ಲಿ ಬಾರೆಹಣ್ಣಿನ ಎಲೆ ಅಂತ ಕರೀತಾರೆ. ಬಾರೆ ಗಿಡದ ಎಲೆ ಅಥವಾ ಬಾರೆಹಣ್ಣಿನ ಎಲೆ ಅಂತ ಕರೀತಾರೆ. ಸೊ ಇದಂತೂ ಎಗ್ಗು ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕಾಗ್ಬೋದು, ಅಥವಾ ನಿಮಗೆ PCOD ಅಥವಾ PCOS ಅದ ಸಮಸ್ಯೆಗಳಿಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ನೀವು ಬೇಕಾದರೆ 3 ತಿಂಗಳು ಇದನ್ನು ಯೂಸ್ ಮಾಡಿ ನೋಡಿ, ನಿಮ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ ಅಂತ ನಾನು ಹೇಳೋದಲ್ಲ, ನೀವೇ ಹೇಳ್ತೀರಾ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮಗೆ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. PCOD ಆಗ್ಬೋದು, PCOS ಆಗ್ಬೋದು, ಅಥವಾ ಎಗ್ಗು ಕ್ವಾಲಿಟಿ ಆಗ್ಬೋದು, ತುಂಬಾ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನೋಡಿ ಈ ಥರ ಎಲೆಗಳು ನಾನು ಹೋದಾಗ ಇದು ಹಳೆ ಎಲೆ ಎಲ್ಲ ಉದುರಿಬಿಟ್ಟು ಚಿಕ್ಕದು ಎಲೆ ಫಾರ್ಮ್ ಆಗಿತ್ತು, ಎಲೆಗಳು ಇದು. ಆಮೇಲೆ ಚಿಕ್ಕ ಎಲೆಗಳೆಲ್ಲ ಹಾಕ್ತಾನೇ ಇತ್ತು. ಆಮೇಲೆ ಇದು ಕೆರೆ ಪಕ್ಕದಲ್ಲಿ ಇತ್ತು. ನಾನು ತೊಗೊಂಬರಕ್ಕೆ ಹೋದಾಗ ಕೆರೆ ಪಕ್ಕದಲ್ಲೇ ಇತ್ತು. ಇದು ಆಲ್ಮೋಸ್ಟ್ ಅಲ್ಲಿ ಕೆರೆ ನೀರಿರೋಂಥ ಜಾಗಗಳು, ನೀರು ಇರಲೇಬೇಕಂತೇನಿಲ್ಲ, ನೀರು ಇಲ್ಲದೆ ಇರೋ ಜಾಗಗಳಲ್ಲೂ ಬೆಳೆಯುತ್ತೆ. ಅದೇ ನ್ಯಾಚುರಲಾಗಿ ಬೆಳ್ಕೊಂಬಿಡುತ್ತೆ. ಯಾಕಂದರೆ ಅದು ಮುಳ್ಳಿನ ಗಿಡ ಆಗಿರೋದ್ರಿಂದ ಅದಕ್ಕೆ ಯಾವುದು ಏನು ಡಿಸ್ಟರ್ಬ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನಾನು ತುಂಬ ಕಡೆ ನೋಡಿದ್ದೀನಿ, ಬಟ್ ನಾನು ಇದನ್ನು ಯೂಸ್ ಮಾಡಿ ಯಾರೋ ನನಗೆ ಹೇಳಿದ್ಮೇಲೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋಂಥ ಒಂದು ರೀಸನಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿಮಗೂ ಪ್ರಾಬ್ಲಮ್ ಇದ್ದರೆ ನಿಮಗೂ ಯಾರಾದರೂ ಯೂಸ್ ಮಾಡಿ ಯಾವ ಥರ ರಿಸಲ್ಟ್ ಕೊಡ್ತು ಅಂತ ಕೂಡ ಹೇಳಿ. ಇದು ಎಲೆ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗೇ ಇರುತ್ತೆ, ಅಷ್ಟೇನು ಬಿಟರ್ ಟೇಸ್ಟು ಆ ಥರ ಏನೂ ಬರೋದಿಲ್ಲ. ನಾರ್ಮಲಾಗಿ ಆರಾಮಾಗಿ ತಿನ್ಬೋದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ಆಯುರ್ವೇದಿಕ್ ಯಾವ್ಯಾವಾಗಲೋ ತಿಂದು ಮತ್ತು ನಮಗೆ ರಿಸಲ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಬಟ್ ಈ ಥರ ನಾವು ಇದೆ ಅಂತಲ್ಲ, ಯಾವುದೇ ಆಯುರ್ವೇದಿಕ್ಕನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ, ನಮಗೆ ಬೇಕು ಅದರಿಂದ ಬೆನಿಫಿಟ್ಸ್ ಬೇಕು ಅಂತಂದರೆ
ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ತಿನ್ನೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಬ್ರಷ್ ಮಾಡಿ ಬೆಳಗ್ಗೆ ಏನೋ ನೀರು ಅದೆಲ್ಲ ಕುಡಿದ್ಬಿಟ್ಟು ಆನಂತರ ಈ ಎಲೆ ಫ್ರೆಶ್ ಎಲೆ ಸಿಕ್ಕರೆ ಫ್ರೆಶ್ ಎಲೆ ತಿನ್ನಿ. ಫ್ರೆಶ್ ಎಲೆ ಸಿಕ್ಕಿಲ್ಲ ಅಂತಂದರೆ ಪೌಡರ್ನ ತರಿಸ್ಕೊಂಡು ಅದನ್ನು ಸ್ವಲ್ಪ ಹಾಟ್ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬನ್ನಿ. ಪೀರಿಯಡ್ಸ್ ಆಗಿ 5 ಡೇಸ್ವರೆಗೂ ತಿನ್ನಿ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ದಿನ ತಿನ್ನೋದಕ್ಕೆ ಅವಕಾಶ ಇತ್ತು ಅಂದರೆ ಕಂಟಿನ್ಯೂಸ್ ಆಗಿ ತಿನ್ಬೋದು. ಸೊ ಪ್ರತಿ ಪೀರಿಯಡ್ಸಲ್ಲೂ ಒಂದು 3 to 4 ಮಂತ್ಸ್ ನೀವು ಯೂಸ್ ಮಾಡಿ ನೋಡಿ. 5 ಡೇಸು 6 ಡೇಸು ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಯೂಸ್ ಮಾಡಿ. ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತೆ. ಇದಕ್ಕೆ ಯಾಕಂತಂದರೆ ಇದಕ್ಕೆ ನಾನೇ ಗ್ಯಾರಂಟಿ ಹೇಳ್ಬೋದು. ಯಾಕಂತಂದರೆ ನಾನು ಕೂಡ ಇದನ್ನು ಯೂಸ್ ಮಾಡಿ ಇದರಿಂದ ಒಳ್ಳೆ ಬೆನಿಫಿಟ್ಸನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ. ಇದ್ರದ್ದು ಹಣ್ಣು ಸಿಕ್ಕತ್ತೆ, ಬಾರೆಹಣ್ಣು ಅಂತ. ನಾನು ಮುಂದಿನ ವೀಡಿಯೋದಲ್ಲಿ ನಾನು ಹೋದಾಗ ಇದು ಹಣ್ಣು ಇರಲಿಲ್ಲ, ಸೊ ಎಲೆ ಇತ್ತು. ಸೊ ನಾನು ಮುಂದಿನ ವೀಡಿಯೋಗಳಲ್ಲಿ ಆ ಹಣ್ಣನ್ನು ಶೇರ್ ಮಾಡ್ಕೊಳ್ತೀನಿ. ತುಂಬ ಚಿಕ್ಕದಾಗಿರುತ್ತೆ, ಮಾರ್ಕೆಟ್ಗಳಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಹಣ್ಣನ್ನು ತಿಂದರೆ ಇನ್ನೂ ಒಳ್ಳೆ ಬೆನಿಫಿಟ್ಸೇ ಸಿಗುತ್ತೆ. ಬಟ್ ಹಣ್ಣು ಯಾಕಂದರೆ ವರ್ಷ ಪೂರ್ತಿ ಸಿಗೋದಿಲ್ಲ, ಅದೊಂದೇ ಬೇಜಾರಾಗುವಂತಹ ಸಂಗತಿ. ಎಲೆ ಆದರೆ ಯಾವಾಗಲೂ ಸಿಗ್ತಾ ಇರುತ್ತೆ, ಹೊಸ ಎಲೆಗಳು ಚಿಗುರುತ್ತಾ ಇರುತ್ತೆ. ಹಾಗಾಗಿ ಎಲೆ ಸಿಗುತ್ತೆ ಅನ್ನೋ ಒಂದು ರೀಸನಿಂದ ನಾನು ಎಲೆ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.